ಜೊಯ್ಡಾ ತಾಲೂಕಿನ ಬಿರಂಪಾಲಿ ಗ್ರಾಮಕ್ಕೆ ಸಾಗುವ ಲೋಕೋಪಯೋಗಿ ಇಲಾಖೆಯ ರಸ್ತೆಯು ಸಂಪೂರ್ಣ ಹಾಳಾಗಿದ್ದು, ಹೊಂಡಮಯ ರಸ್ತೆಯಲ್ಲಿ ಸಂಚರಿಸಿ ಸುಸ್ತಾದ ಗ್ರಾಮಸ್ಥರು ಹೊಸ ರಸ್ತೆ ನಿರ್ಮಿಸಿಕೊಡುವಂತೆ ಪಿಡಬ್ಲ್ಯೂಡಿ ಇಲಾಖೆಯನ್ನ ಆಗ್ರಹಿಸಿದ್ದಾರೆ. ದಾಂಡೇಲಿ ಪೋಟೋಲಿ ಮುಖ್ಯ ರಸ್ತೆಯಿಂದ ಬೇರಂಪಾಲಿ ಗ್ರಾಮಕ್ಕೆ 2 ಕಿಲೋಮೀಟರ್ ದೂರವಿದ್ದು ಸಂಪೂರ್ಣ ರಸ್ತೆ ಹಾಳಾಗಿ ಇದು ಡಾಂಬರು ರಸ್ತೆಯೋ ಅಥವಾ ಮಣ್ಣಿನ ರಸ್ತೆಯೋ ಎಂಬಂತೆ ಕಾಣುವಂತಾಗಿದೆ. ದಿನವೂ ಇದೇ ರಸ್ತೆಯಲ್ಲಿ ಸಾರಿಗೆ, ಬಸ್ಸು ಸೇರಿದಂತೆ ಬಹಳಷ್ಟು ವಾಹನಗಳು ಸಂಚರಿಸುತ್ತವೆ. ಅಲ್ಲದೆ ಅನೇಕ ಹೋಮ್ ಸ್ಟೇ, ರೆಸಾರ್ಟ್ಗಳು ಈ ಗ್ರಾಮದಲ್ಲಿ ಇದ್ದು ಪ್ರವಾಸೋದ್ಯಮದ ದೃಷ್ಟಿಯಿಂದಲೂ ಈ ರಸ್ತೆ ಸರಿಪಡಿಸುವುದು ಬಹುಮುಖ್ಯವಾಗಿದೆ. ದಿನವೂ ಶಾಲಾ ಮಕ್ಕಳು ಇದೇ ರಸ್ತೆಯಲ್ಲಿ ಓಡಾಡುತ್ತಿದ್ದು ಅವರ ಸಂಚಾರಕ್ಕೂ ತೊಂದರೆಯಾಗಿದೆ. ಕೆಲ ವರ್ಷಗಳ ಹಿಂದೆ ಈ ಗ್ರಾಮಕ್ಕೆ ಹೊಸ ಡಾಂಬರು ರಸ್ತೆ ಮಾಡಲಾಗಿತ್ತು. ಆದರೆ ಕಳಪೆ ಕಾಮಗಾರಿಯ ಪರಿಣಾಮ ಹೊಸ ರಸ್ತೆ 2 ತಿಂಗಳಲ್ಲಿ ಸಂಪೂರ್ಣ ಡಾಂಬರು ಕಿತ್ತು ಹೋಗಿ ರಸ್ತೆ ಹಾಳಾಗಿತ್ತು. ಈ ಬಗ್ಗೆ ಆಗಿನ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹೆಚ್ಚಿನ ಮಳೆ ಆಗಿದ್ದರಿಂದ ರಸ್ತೆ ಹಾಳಾಗಿದೆ ಎಂದು ಹೇಳಿದ್ರು. ಹೆಚ್ಚಿನ ಮಳೆಯಿಂದಾಗಿಯೋ ಅಥವಾ ಕಳಪೆ ಕಾಮಗಾರಿಯಿಂದಾಗಿಯೋ ಗೊತ್ತಿಲ್ಲ, ಒಟ್ಟಾರೆ ರಸ್ತೆ ಹಾಳಾಗಿದ್ದು ನಿಜ. ಅದೇನೇ ಇರಲಿ, ಗ್ರಾಮಸ್ಥರಿಗೆ ಅನುಕೂಲವಾಗುವಂತೆ ಹೊಸ ರಸ್ತೆ ಮಾಡಿಕೊಡಿ ಎಂದು ಇಲ್ಲಿನ ಗ್ರಾಮಸ್ಥರು ಜೊಯ್ಡಾ ಲೋಕೋಪಯೋಗಿ ಇಲಾಖೆಗೆ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸ್ಥಳೀಯ ಕುಶಾಲ ಪಾಟೇಕರ್ ಅವರು, ನಮ್ಮ ಗ್ರಾಮಕ್ಕೆ ಬರುವ ಮುಖ್ಯ ರಸ್ತೆ ಹಾಳಾಗಿದೆ. ದಿನವೂ ಹಾಳಾದ ರಸ್ತೆಯಲ್ಲಿಯೇ ನಾವು ಸಂಚಾರ ಮಾಡುವುದು ಬೇಸರ ಮೂಡಿಸಿದೆ. ಕೂಡಲೇ ನಮಗೆ ಹೊಸ ರಸ್ತೆ ಮಾಡಿಕೊಡಬೇಕಾಗಿ ಅಧಿಕಾರಿಗಳಲ್ಲಿ ಕೇಳಿಕೊಂಡಿದ್ದಾರೆ. ಆದರೆ ಅಧಿಕಾರಿಗಳು ಗ್ರಾಮಸ್ಥರ ಮನವಿಗೆ ಸ್ಪಂದಿಸುತ್ತಾರಾ ಅಥವಾ ದಿವ್ಯ ನಿರ್ಲಕ್ಷ್ಯ ವಹಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕು. ಕೆನರಾ ಪ್ಲಸ್ ನ್ಯೂಸ್, ಜೊಯ್ಡಾ.